Okay, today we learn about a new lesson, Dr. B.R. Ambedkar. All of you know Dr. B.R. Ambedkar? No. ಎಲ್ಲರೂ ಗೊತ್ತಿದೆ ತಾನೆ ನಿಮಗೆ? Okay. Dr. B.R. Ambedkar is a father of Constitution. Father of Constitution. ಸಂವಿಧಾನದ father of Constitution. ಸಂವಿಧಾನ ಶಿಲ್ಪಿ ಅಥವಾ ಪಿತಾಮಹ ಸಂವಿಧಾನದ ಪಿತಾಮಹ. See, this lesson is written by Shri R. Venkataraman. Shri R. Venkataraman is the president of India. Was president of India. Shri R. Venkataraman was president of ನಮ್ಮ ಭಾರತದ ರಾಷ್ಟ್ರಪತಿ ಆಗಿದ್ದರು ಯಾರು? ಡಾಕ್ಟರ್ B.R. Don't cry, one of you. Shri R. Venkataraman is a author, ಲೇಖಕರು. ಇವರು ಏನಾಗಿದ್ರು ಗೊತ್ತಾ? ಭಾರತದ ರಾಷ್ಟ್ರಪತಿಗಳಾಗಿದ್ದರು. ಅವರು ಈ ಪಾಠವನ್ನ ಬರೆದಿದ್ದಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಬರೆದಿದ್ದಾರೆ. ಅಂಬೇಡ್ಕರ್ ಅವರು ದಲಿತರವರು. ಇವರು ಕೂಡ ಆರ್ ವೆಂಕಟರಾಮನ್ ಕೂಡ ದಲಿತರು. ಅವರು ಕೂಡ ಹಿಂದುಳಿದ ವರ್ಗಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಒಬ್ಬ ಮನುಷ್ಯ. ಅರ್ಥ ಆಯ್ತಲ್ಲ? ಅವರು ಬಡ ಕುಟುಂಬದಿಂದ ಬಂದವರು. ಅಂಬೇಡ್ಕರ್ ಮತ್ತು ವೆಂಕಟ ಇವರು ಭಾರತದ ರಾಷ್ಟ್ರಪತಿಗಳು. ಅರ್ಥ ಆಯ್ತಲ್ಲ? ಸೊ ಈಸ್ ದ ಆಥರ್ ಆಫ್ ದಿಸ್ ಲೆಸನ್, ಡಾಕ್ಟರ್ B.R. Ambedkar. Okay, listen carefully, okay? One trait which marked Baba Saheb during his student days, and in fact throughout his life, was that he was a voracious reader. Listen carefully. Listen carefully. Marked. One trait which marked Baba Saheb Ambedkar ಅವರ ಒಂದು ಗುರುತು. ಅವರು ಒಂದು ಗುರುತು ಮಾಡ್ಕೊಂಡಿದ್ರು. ಅವರು ಒಂದು ಏನಪ್ಪಾ ಅಂತ ಹೇಳಿದ್ರೆ ಅವಿರತವಾಗಿ ಓದ್ತಾ ಇದ್ರು. ವೊರಾಸಿಯಸ್ ರೀಡರ್ ಅಂದ್ರೆ ಏನು? ಅವಿರತವಾಗಿ, ವಿಶ್ರಾಂತಿನೇ ಇಲ್ಲ. ಓದೋದು ಓದೋದು ಓದೋದು. ಅವ್ರ ಕೆಲಸ ಏನ್ ಬರೇ ಓದುವುದೇ. ವೊರಾಸಿಯಸ್ ರೀಡರ್. ರೈಟ್ ಡೌನ್. ವೊರಾಸಿಯಸ್ ರೀಡರ್. VORACIOS. ವೊರಾಸಿಯಸ್ ರೀಡರ್. ಅವಿರತ ಓದು. ಅವಿರತ ಓದುವುದು. ಹಲೋ, ವೊರಾಸಿಯಸ್ ಅಂದ್ರೆ ಏನ್ ಗೊತ್ತಾ? ನೀವು ಯಾವ ರೀತಿ 3 ಹೊತ್ತು ಊಟ ಮಾಡ್ತೀರಲ್ಲ, ಬದುಕೋವರೆಗೂ, ಹುಟ್ಟಿದಾಗಿಂದ ಸಾಯೋವರೆಗೂ ನಾವು ಎಷ್ಟೊತ್ತು ಊಟ ಮಾಡಿದ್ವಿ? ಕೌಂಟ್ಲೆಸ್. ಇಸ್ ಇಟ್? ಇನ್ ದ ಸೇಮ್ ವೇ ಅಂಬೇಡ್ಕರ್ ಇಸ್ ಎ ವೊರಾಸಿಯಸ್ ರೀಡರ್. ಅದೇ ಊಟ ಆಗಿತ್ತು ಅವರಿಗೆ. ಏನಾಗಿತ್ತು? ರೀಡಿಂಗ್ ಇಸ್ ಎ ಈಟಿಂಗ್, ಡ್ರಿಂಕಿಂಗ್. ಅರ್ಥ ಆಯ್ತಲ್ಲ? ಅದಕ್ಕೆ ಏನಂತ ಕರೀತಾರೆ? ವೊರಾಸಿಯಸ್. ಅಂಡರ್ಲೈನ್, ಕೀಪ್ ಇಟ್ ಇನ್ ಮೈಂಡ್ ಸ್ಟೂಡೆಂಟ್ಸ್. ಯು ಆಲ್ಸೋ, ನೀವು ಕೂಡ ಇದನ್ನ ಅಳವಡಿಸಿಕೊಳ್ಬೇಕು. ಯಾವುದು? ವೊರಾಸಿಯಸ್ ರೀಡರ್. ಓಕೆ, ಹೌ ಮೆನಿ ಆಫ್ ಯು ಈ ತರಗತಿಯಲ್ಲಿ ಯಾರು ವೊರಾಸಿಯಸ್ ರೀಡರ್? ರೈಸ್ ಯುವರ್ ಹ್ಯಾಂಡ್. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನನಗೆ ಯಾವಾಗ ಬಿಡುವು ಸಿಗುತ್ತೋ ಅವಾಗ ನಾವು ಓದ್ತೀವಿ ಸರ್ ಅನ್ನೋದು ಕೈ ಎತ್ತಿ. ಇವರು ವೊರಾಸಿಯಸ್ ರೀಡರ್? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಐ ಆಮ್ ಸೋ ಹ್ಯಾಪಿ. ಸೊ ಇನ್ ದ ಕ್ಲಾಸ್ ರೂಮ್ ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ವೊರಾಸಿಯಸ್ readers. Very good. Keep it up. In the same way, Ambedkar also voracious reader. Not only in the student life,
ಹೋಲ್ ಲೈಫ್. ಬರೀ ವಿದ್ಯಾರ್ಥಿಯಾಗಿದ್ದ ಅಷ್ಟೇ ಓದಲಿಲ್ಲ ಅವರು, ಎಲ್ಲಿವರೆಗೂ ಓದ್ತಾ ಇದ್ರು? ಹಲೋ, ಜೀವನ ಪರ್ಯಂತ. ಎಲ್ಲಿವರೆಗೂ ಓದ್ತಾ ಇದ್ರು? Nowadays, students only reading and stop when they are earning job. ಕೆಲಸ ಸಿಕ್ಕಿದ ಮೇಲೆ ಓದೋದನ್ನ ಬಿಟ್ಬಿಟ್ರು. ಬಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಮಾಡಿದ್ರು? ಉಸಿರಿರುವವರೆಗೂ. ಅದಕ್ಕೆ ಅವ್ರು ಏನಂತ ಕರೀತಾರೆ? ಓಕೆ. He had an insatiable thirst. Insatiable. Insatiable means, voracious in English, eager to knowledge. In English ಏನಂತ ಕರೀತಾರೆ? Eager to knowledge. Eager to knowledge. And insatiable means thirst. Insatiable means that which cannot be satisfied. That which cannot be satisfied. ಅಂದ್ರೆ ತೃಪ್ತಿ ಪಡಿಸಕ್ಕೆ ಆಗುವುದೇ ಇಲ್ಲ. ತೃಪ್ತಿಪಡಿಸಲು ಆಗದ. ನಾವು ಸ್ವಲ್ಪ ಊಟ ಮಾಡಿದ್ರೆ ಸಾಕು ಅಂತೀವಲ್ಲ, ನೀರು ಕುಡಿದ್ರೆ ಸಾಕು ಅಂತೀವಲ್ಲ. ಆದ್ರೆ ಅಂಬೇಡ್ಕರ್ಗೆ ಓದೋದು ಸಾಕು ಅಂತ ಅನ್ನಿಸ್ಲಿಲ್ಲ. ಇನ್ಸ್ಯಾಟಿಬಲ್ ಅಂದ್ರೆ ಏನು? ತೃಪ್ತಿಪಡಿಸಲು ಆಗದ. ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್. ಕೆನಾಟ್ ಬಿ ಸ್ಯಾಟಿಸ್ಫೈಡ್ ಅಂದ್ರೆ ಏನು? ತೃಪ್ತಿ. ಸ್ಯಾಟಿಸ್ಫೈಡ್ ಅಂದ್ರೆ ಏನು? ತೃಪ್ತಿ. ಅನ್ಸ್ಯಾಟಿಸ್ಫೈಡ್ ಅಂದ್ರೆ ಅತೃಪ್ತಿ. ಎಷ್ಟು ಓದ್ಬೇಕಂದ್ರೂ ಇನ್ನು ಓದ್ಬೇಕು 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 ಅಂತ ಅನಿಸ್ತಾ ಇತ್ತು. ನಿಮ್ಮಲ್ಲಿ ಎಷ್ಟು ಜನ ಕಲಿದೆ? ಇನ್ನೂ ಓದ್ಬೇಕು ಇನ್ನೂ ಓದ್ಬೇಕು, ನನಗಿನ್ನೂ ತೃಪ್ತಿ ಆಗಿಲ್ಲ. ಎಲ್ಲ ಸುಮ್ಮನೆ ಎಲ್ಲದಕ್ಕೂ ಕೈ ಓಕೆ. ನೀವು ಕೂಡ ಇನ್ಸ್ಯಾಟಿಬಲ್ ಥರ್ಸ್ಟ್, ಹಸಿವು. ಥರ್ಸ್ಟ್ ಅಂದ್ರೆ ಏನು? ಎಂತ ಹಸಿವು? ಜ್ಞಾನದ ಓದ್ಬೇಕು ಅಂತ ಓದುವ ಹಸಿವು. ಇನ್ಸ್ಯಾಟಿಬಲ್ ಥರ್ಸ್ಟ್. ಓಕೆ. So he had insatiable thirst for books, not only eating, drinking water. Insatiable thirst for books. ಪುಸ್ತಕದ ಹಸಿವು. ಎಂತ ಹಸಿವು? ಏನಾದ್ರು ದುಡ್ಡು ಸಿಕ್ಕರೆ ನಿಮಗೆ ಏನ್ ಮಾಡ್ತೀರಿ? ಫಸ್ಟ್ ಅಂಗಡಿಗೆ ಹೋಗ್ಬಿಡ್ತೀರಾ. When you got the money, you direct go to shop and buying sweets and eating. But Dr. Baba Sahib Ambedkar, when you have a money, you purchase books. ಅವ್ರು ಏನ್ ಮಾಡ್ತಾ ಇದ್ರು? ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾ ಇದ್ರು. ಸೊ ನಮ್ಮಲ್ಲಿ ಬಂದಿದ್ರೆ ಬುಕ್ಸ್ ಕೊಡಕ್ಕೆ 10 rupees one books. Is it? Some purchase books. Some purchase books. Their students thirst for book. ಯಾರನ್ನು ಕೊಂಡ್ಕೊಂಡ್ರೆ ಪುಸ್ತಕದ ಹಸಿವಿದ್ದವರು ಅದನ್ನು ಕೊಂಡ್ಕೊಂಡ್ರು. ಇನ್ನು ಉಳಿದವರು 10 ರೂಪಾಯಿ ತಗೊಂಡು ನಾನು ಸ್ವೀಟ್ ತಿನ್ಬೇಕು ಅಂತ ಹಂಗೆ ಇಟ್ಕೊಂಡ್ರು. ಅವರು ಥರ್ಸ್ಟ್ ಫಾರ್ ಸ್ವೀಟ್ಸ್. Those who are purchase books thirst for books. ಪುಸ್ತಕದ ಹಸಿವಿದ್ದವರು ಪುಸ್ತಕವನ್ನು ಕೊಂಡರು. Is it not? How many students buy the books? Yes, you are insatiable thirst. ನೀವೆಲ್ಲ ಪುಸ್ತಕದ ಹಸಿವಿದ್ದವರು. Okay, sit down. See, he bought books by curtailing his daily needs. ಅವರು ಪ್ರತಿನಿತ್ಯ ದುಡ್ಡು ಕೊಡ್ತಾ ಇದ್ರಲ್ಲ. ಹಲೋ, ಪ್ರತಿನಿತ್ಯ ತಂದೆ ತಾಯಿಗಳು ದುಡ್ಡು ಕೊಡ್ತಾ ಇದ್ರಲ್ಲ, ಆ ದುಡ್ಡನ್ನ ಏನ್ ಮಾಡ್ತಾ ಇದ್ರು? ಉಳಿಸ್ಕೊಂಡು ಆ ಉಳಿದ ದುಡ್ಡನ್ನ ಏನ್ ಮಾಡ್ತಾ ಇದ್ರು? ಪುಸ್ತಕಗಳನ್ನ ಕಂಟೈನಿಂಗ್ ಡೈಲಿ ನೀಡ್ಸ್. ಡೈಲಿ ನೀಡ್ಸ್, ಎಸೆನ್ಷಿಯಲ್ ಡೈಲಿ ನೀಡ್ಸ್ ಏನ್ ಮಾಡ್ತಾ ಇದ್ರು? ಸಪೋಸ್ ಯು ಹ್ಯಾವ್ 10 rupees ಕೊಟ್ರೆ ಆ 10 rupees ಹಾಗೆ ಇಡೋದು. ಒನ್ ಡೇ 10 rupees, ಸೆಕೆಂಡ್ ಡೇ 20, 30, 40, 100 ಆಗ್ತದೆ. ಯು ಪರ್ಚೇಸ್ ಎ ಗುಡ್ ಬುಕ್. Okay, that is the habit of Dr. B.R. Ambedkar. So
In New York, he is said to have purchased about 2,000 world book. Hello, my dear boy. How many books he bought? 2,000. See, in the olden year, 2,000 books. How many books in your home? ನಿಮ್ಮ ಮನೇಲಿ ಎಷ್ಟು ಬುಕ್ಸ್ ಇದಾವೆ? Only 6. Only 6 book. ನಿಮ್ಮ ಮನೇಲಿ ಬರೀ 6 ಪುಸ್ತಕ. ಯಾವ್ಯಾವ? This is a textbook. ನಿಂದಲ್ಲ books. We give to you. ನೀನು ಪರ್ಚೇಸ್ ಮಾಡಿದ್ದಲ್ಲ ಅದು. The government give to you. You how many books you are purchased? Purchase ಮಾಡಿರೋದು how many books? ದುಡ್ಡು ಕೊಟ್ಟು ತಗೊಂಡಿರೋದು ಎಷ್ಟು? ಎಷ್ಟಿದೆ? Hello. You count as a Akastola. You count how many books we have. So you go to house today and count how many books we have. Okay? List. I want list. Okay, my dear students. Yes. So write the books list and give to me tomorrow. Okay? How many books we have? Right? So now, see. 2,000 old books. 2,000 old books he purchased. America ಹೋಗಿದ್ರಲ್ಲ, ನ್ಯೂಯಾರ್ಕ್ ಹೋದಾಗ ಅಂಬೇಡ್ಕರ್ ಎಷ್ಟು ಬುಕ್ ಪರ್ಚೇಸ್ ಮಾಡಿದ್ರು? 2,000 old books, not new books. Today, books is a books. Knowledge is a knowledge. There is no old knowledge and new knowledge. Okay. 7th standard book is a book, not old book. That is also knowledge. Book is a book. That is why he purchased. Each and every book have knowledge. ಪ್ರತಿಯೊಂದು ಪುಸ್ತಕನು ಜ್ಞಾನವನ್ನ ಕೊಡುತ್ತದೆ. ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, MBBS ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು. ಓಕೆ, LKGನೂ ಆಗಿರ್ಬೋದು. ದಟ್ ಈಸ್ ಎ ನಾಲೆಡ್ಜ್. ದಟ್ ಈಸ್ ಎ ನಾಲೆಡ್ಜ್. ಯು ಡೋಂಟ್ ಸೋಲ್ಡ್, ಯು ಡೋಂಟ್ ನೆಗ್ಲೆಕ್ಟ್ ಮಾಡಬಾರ್ದು. ಕೀಪ್ ಇಟ್ ದ ಬುಕ್ಸ್ ಆಫ್ ಓಲ್ಡ್ ಬುಕ್ಸ್. ಅರ್ಥ ಆಯ್ತಪ್ಪ ವಿದ್ಯಾರ್ಥಿಗಳೇ? 1ನೇ ಕ್ಲಾಸಿಂದ ಏನು ಓದಿದಿರಲ್ಲ, 1ನೇ ಕ್ಲಾಸಿಂದ ಇದುವರೆಗೂ ಓದಿರೋ ಪುಸ್ತಕಗಳು ಎಲ್ಲವೂ ಕೂಡ ಜ್ಞಾನನೇ, ನಾಲೆಡ್ಜೇ. ಯು ಶುಡ್ ಕೆಪ್ಟ್. ನೀವು ಅದನ್ನ ಏನು ಮಾಡಬೇಕು? ಇಡಬೇಕು. ಒಂದು ಅಲ್ಲ, ನಿಮ್ಮದು ಲೈಬ್ರರಿ ಇಲ್ಲ? ನಿಮ್ಮ ಮನೇಲಿ ಒಂದು ಲೈಬ್ರರಿ ಇರುತ್ತೆ, ಕಪಾಟ್ ಇರುತ್ತೆ, ಅದು ಕ್ಲೀನಾಗಿ ಇಡಬೇಕು. ಯು ಆರ್ ವರಾಸಿಯಸ್. ಓಕೆ. He bought 2,000 old books and it is recorded. It is recorded. Hello, ದಾಖಲೆ ಆಯಿತು. ಒಂದೇ ಸಲ 2,000 ಪುಸ್ತಕ, 2,000 books. ನೀವು ಅಂಗಡಿಗೆ ಹೋಗ್ತೀರಿ, you go into the shop, how many books you purchase at a time? ಒಂದೇ ಸಲ ಎಷ್ಟು ಬುಕ್ ಪರ್ಚೇಸ್ ಮಾಡ್ತೀವಿ? 1 2 3 4 10 100 200. See, 2,000 book. ನೀವು ಶಾಪ್ ಹೋಗ್ಬಿಟ್ಟು 2,000 ಪುಸ್ತಕ ಕೊಡ್ರಿ ಅಂದ್ರೆ ಅವ್ನು ಶಾಪ್ ಇರೋದೇ 2,000 ನನ್ನ ಹತ್ರ. Is it? It is a record. Is it not? It is a record. A record means ದಾಖಲೆ. ನೀವು ಯಾರು ಮಾಡಿದ್ರಿ ದಾಖಲೆ? ಅಂಗಡಿಗೆ ಹೋಗ್ಬಿಟ್ಟು ಎಷ್ಟು ಪುಸ್ತಕಗಳನ್ನ ಪರ್ಚೇಸ್ ಮಾಡಿದಿರಪ್ಪ? ನೀನು ಎಷ್ಟು ಮಾಡಿದ್ರಿ? ಎಷ್ಟು? 6. You? 20. Who is any recorded 2,000 books purchase? No, sir. No. That is why it is a record. Ambedkar make a record. Round table conference. Hello, you New York ಹೋದಾಗ round table conference. He attend the meeting, round table conference, and he purchased old books. In London, he bought so many books that they had to be sent to India in 32 box. 2,000 ಪುಸ್ತಕ ಇದು ಮಾಡ್ಬೇಕಲ್ಲ, ಬಾಕ್ಸ್ ಬಾಕ್ಸ್ ಮಾಡ್ಬೇಕಲ್ಲ. ಇದನ್ನ ಎಷ್ಟು ಬಾಕ್ಸ್ ಆಯ್ತದು? 32 ಬಾಕ್ಸ್. ಈ ಪುಸ್ತಕದ ಒಂದು ಬಾಕ್ಸ್ ಮಾಡಿದ್ರಲ್ಲ, 1 ಬಾಕ್ಸ್, 2 ಬಾಕ್ಸ್, 3 ಬಾಕ್ಸ್. ಈಗ ಎಷ್ಟಾಗಿದ್ದು? 32 ಬಾಕ್ಸ್ ಮಾಡಿದ್ರು. ಹೀಗೆ ಬಾಕ್ಸ್ ಮಾಡಿ 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 ಲಂಡನ್ ಇಂದ ಎಲ್ಲಿಗೆ ತಂದ್ರು? ನಾವೇನಾದ್ರು ಲಂಡನ್ನಿಗೆ ಹೋಗಿದ್ರೆ ನಾವೇನ್ ತರ್ತಿದ್ವಿ ಅಂದ್ರೆ 32 ಬಾಕ್ಸ್ ಆಫ್ ಪ್ಯಾಂಟ್ಸ್, ಶರ್ಟ್ಸ್, ಚೂಡಿದಾರ್ಸ್ and necklace, ornaments. Golden. The London
beautiful beauties, ornaments. Is it? When we are going to foreign, we purchase these things. Is it? But Ambedkar purchased only books. Only Books. when you are going to tour, nobody can purchase the book. Yes, sir. Are you purchased the book? No, sir. No, you got only ornaments, Golden dress, necklace. and fair and lovely and beautiful powder and perfume. Stickers. These are all things, is it? But Baba Saheb Ambedkar purchased only books, Books. because of he insatiable thirst for books. ಅವರಿಗೆ ಪುಸ್ತಕದ ಹಸಿವಿತ್ತು. ಯಾರಿಗೆ ಯಾವ ಹಸಿವಿರುತ್ತೋ ಅದನ್ನ ಪರ್ಚೇಸ್ ಮಾಡ್ತಾರೆ. ಯಾರಿಗೆ ಬಟ್ಟೆ ಧರಿಸುವ ಹಸಿವಿರುತ್ತೋ ಅವ್ರು ಬರೀ ಬಟ್ಟೆನೇ ಪರ್ಚೇಸ್ ಮಾಡ್ತಾರೆ ಎಲ್ಲರಿಗೂ. ಯಾರಿಗೆ ಕಿವಿದು ಮೂಗಿದು ತಗೊಂಡು ಆಸೆ ಇರುತ್ತೋ ಅವ್ರು ಅದನ್ನೇ ತಗೊಳ್ತಾ ಇರ್ತಾರೆ. Is it, my dear boys? But ಯಾರಿಗೆ ಏನು ಹಸಿವಿರುತ್ತೆ? So that is why Baba Saheb Ambedkar purchased nearly 2000 books in London. In London. It is important to record here one major influence. ಇನ್ನೊಂದು ಮೇಲೆ ಒಂದು ಪ್ರಭಾವ ಬೀರ್ತು. Influence. My dear students, please listen here. It is an important word, powerful word, inspirable word, impressible word. Influence. Influence, inspire, effective, impress. ಏನಂತ ಕರೀತಾರೆ? ಪ್ರಭಾವ. ಏನಂತಾರೆ ಅದಕ್ಕೆ? This is very, very beautiful word in the life of every child. ಪ್ರಭಾವ ಬೀರ್ಬೇಕಂತೆ. ಅಂಬೇಡ್ಕರ್ ಮೇಲೆ ಯಾರು ಪ್ರಭಾವ ಬೀರಿದ್ರು? ಇವರ ಜೀವನದಲ್ಲಿ ಮೇಜರ್ ಇನ್ಫ್ಲೂಯೆನ್ಸ್ ಡಾಕ್ಟರ್ ಅಂಬೇಡ್ಕರ್. while in the USA he was drawn to the 14th amendment of Constitution of the USA. ಕೇಳಿ, listen carefully. Influence. Without influence you cannot learning. ಪ್ರಭಾವ ಬೀರಬೇಕು ನಿಮ್ಗೆಲ್ಲರಿಗೂ. ಯಾವುದೋ ಒಬ್ಬ ವ್ಯಕ್ತಿ ಏನಾಗಬೇಕು? ಪ್ರಭಾವ ಬೀರಬೇಕು, ಇನ್ಫ್ಲೂಯೆನ್ಸ್ ಆಗಬೇಕು. then only you can learn. You inspire, you impress. ಪ್ರಭಾವ ಬೀರಲಿಲ್ಲ ಅಂದ್ರೆ ರಾಗಿ ಮುದ್ದೆ ತರ ಹಂಗೆ ಕೂತಿರ್ತೀನಿ. ಈ ಕಲ್ಲು ಹಂಗೆ ಬಿದ್ದಿರಲ್ಲ, just like a stone, rock, ಬಂಡೆ ಕಲ್ಲು ತರ ಹಂಗೆ ಇರ್ತೀರಿ. ನೀವು ಪ್ರಭಾವ ಬೀರಿದ್ರೆ ಅದೇನಾಗುತ್ತೆ? ಯು ಮೇಕ್ ಎ ಸ್ಟ್ಯಾಚ್ಯೂ, ಪ್ರತಿಮೆಗಳಾಗ್ತೀರಿ. ಸೊ ಇನ್ ದ ಅಂಬೇಡ್ಕರ್ ಲೈಫ್ ಒಂದು ಪ್ರಭಾವ ಬೀರ್ತು. ಎಲ್ಲಿ? ಅಮೆರಿಕದಲ್ಲಿ ಇದ್ದಾಗ ಒಂದು ಪ್ರಭಾವ. ಏನದು ಪ್ರಭಾವ ಅಂದ್ರೆ 14th amendment. Write down. 14th amendment. 14th amendment of American Constitution. What is the amendment of American Constitution? American Constitution. Right? ಇವರಿಗೆ ಅಮೆರಿಕದ ಸಂವಿಧಾನದ ಪ್ರಭಾವ ಬೀರಿತು. Hello, my dear boy. Yes. Which country's constitution? American or USA? USA Constitution. USA. USA ಅಂದ್ರೆ ಏನು? U means, write down, United. S means states. A means United States of America. USA ಅಂದ್ರೆ ಗೊತ್ತಾಯ್ತಲ್ಲ? USA.
ಯು ಅಂದ್ರೆ ಯುನೈಟೆಡ್, ಎಸ್ ಅಂದ್ರೆ ಸ್ಟೇಟ್ಸ್ ಆಫ್, ಎ ಅಂದ್ರೆ ಅಮೆರಿಕ. ಕನ್ನಡದಲ್ಲಿ ಏನಂತ ಕರೀತಾರೆ? ಅಮೆರಿಕ ಸಂಯುಕ್ತ ಸಂಸ್ಥಾನ. ಅಮೆರಿಕ ಸಂಯುಕ್ತ ಅಮೆರಿಕ ಸಂಯುಕ್ತ ಸಂಸ್ಥಾನ. ಅಮೆರಿಕ ಸಂಯುಕ್ತ ಸಂಸ್ಥಾನ. ಅಮೆರಿಕ ಸಂಯುಕ್ತ ಸಂಸ್ಥೆ ಸಂಸ್ಥಾನ. ಅಮೆರಿಕ ಸಂಯುಕ್ತ ಸಂಸ್ಥಾನ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಸಂಸ್ಥಾನ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ನೋಡಿದ್ರು ಭಾರತದಲ್ಲಿದ್ದು ಕೂಡ ಇವ್ರ ಮೇಲೆ ಪ್ರಭಾವ ಬೀರಿದ್ದು ಯಾವುದು? ಅಮೆರಿಕದ ಸಂವಿಧಾನ. 14ನೇ ತಿದ್ದುಪಡಿ. ಅಮೆಂಡ್ಮೆಂಟ್ಸ್ ಅಂದ್ರೆ ಏನಿದು? ತಿದ್ದುಪಡಿ. 14ನೇ ತಿದ್ದುಪಡಿ. ತಿದ್ದುಪಡಿ ಅಂದ್ರೆ ಅಮೆಂಡ್ಮೆಂಟ್. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ B.R. Ambedkar. Okay. The black Americans, he saw at once parallel of the situation for the depressed classes in India. Today, in America and India, the parallel situation. ಅಮೆರಿಕ ಮತ್ತು ಭಾರತದ ಪರಿಸ್ಥಿತಿ ಏನಾಗಿತ್ತು? ಒಂದೇ ಆಗಿತ್ತು. ಅವಾಗ ಆಗಿನ ಕಾಲದಲ್ಲಿ ಅರ್ಥ ಆಯ್ತದ? ಅಮೆರಿಕದ ಜನರ ಜೀವನ ಪರಿಸ್ಥಿತಿ, ಭಾರತದ ಜನರ ಜೀವನ ಪರಿಸ್ಥಿತಿ ಏನಾಗಿತ್ತು? ಒಂದೇ ಆಗಿತ್ತು. ಅಮೆರಿಕದವರಿಗೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ, ಭಾರತೀಯರಿಗೂ ಸಿಕ್ಕಿರಲಿಲ್ಲ. ಆದರೆ ಅಮೆರಿಕದ 14th Amendment, in the 14th Amendment of USA, give the freedom to the Americans. What is the importance of 14th Amendment? Freedom. ಅಮೆರಿಕಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ತಿದ್ದುಪಡಿ ಯಾವುದು? 14ನೇ ತಿದ್ದುಪಡಿ. ಇದು ಯಾರ ಮೇಲೆ ಪ್ರಭಾವ ಬೀರಿತು? ಡಾಕ್ಟರ್ B.R. Ambedkar. This, see, 14th Amendment. 14th Amendment got freedom to Americans, black Americans. Black Americans. ಕಪ್ಪು ಅಮೆರಿಕನ್ಸ್ ಅವರಿಗೆ ಸ್ವಾತಂತ್ರ್ಯ ಸಿಕ್ತು. ನೀಗ್ರೋಸ್ ಅಂತ ಕರೀತಾರೆ. ಏನಂತಾರೆ? ಅಮೆರಿಕದಲ್ಲಿ ಕಪ್ಪು ಜನಾಂಗ, ಕೆಂಪು ಜನಾಂಗ ಅಂತ ಇತ್ತು. ಬ್ಲ್ಯಾಕ್ ಅಮೆರಿಕನ್ಸ್ ಡಿಡ್ ನಾಟ್ ಹ್ಯಾವ್ ಫ್ರೀಡಮ್. ಆದರೆ ಅಲ್ಲಿ 14ನೇ ತಿದ್ದುಪಡಿ ತಂದು ಅಮೆರಿಕನ್ನರಿಗೆ ಸ್ವಾತಂತ್ರ್ಯ ಸಿಕ್ಕಿತು. So this influence on Dr. B.R. Ambedkar. On returning home, Baba Sahib came to be greatly influenced by the life and work of Mahatma Phule. Mahatma Phule. Women's upliftment. ಮಹಿಳಾ ಸಬಲೀಕರಣ. Hello. When Baba Sahib Ambedkar returned to India, in India, the great social reformer Mahatma Phule life influence on the life of Baba Sahib Ambedkar. ಭಾರತಕ್ಕೆ ಬಂದ್ರಲ್ಲ, ಭಾರತಕ್ಕೆ ಬಂದಾಗ ಅವಾಗ ಮಹಾತ್ಮ ಫುಲೆ ಅಂತಕ್ಕಂಥ ಒಬ್ಬ ಸಮಾಜ ಸುಧಾರಕರು ಇದ್ದರು. ಅವರು ಮಹಿಳೆಯ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿದ್ದರು. ಅವರ ಜೀವನ ಯಾರ ಮೇಲೆ ಪ್ರಭಾವ ಬೀರಿತು? ಡಾಕ್ಟರ್ B.R. Ambedkar ಅವರ ಮೇಲೆ ಪ್ರಭಾವ ಬೀರಿತು ಅಂತ ಗೊತ್ತಾಯ್ತಲ್ಲ. ಇನ್ಫ್ಲೂಯೆನ್ಸ್ ಮೇಲೆ ಗ್ರೇಟ್ ವರ್ಡ್ಸ್ ಅಂತೇಳಿ. ಇನ್ಫ್ಲೂಯೆನ್ಸ್ ಗ್ರೇಟ್, ಇಸ್ ಇಟ್ ನಾಟ್? ಮಹಾತ್ಮ ಫುಲೆ ಇದ್ರು. ದೇರ್ ಆರ್ ಸೋ ಮೆನಿ ಪೀಪಲ್ಸ್. ಯಾರು ಅವ್ರನ್ನ ಪ್ರಭಾವ ಬೀಳ್ಕೊಂಡಿದ್ದು? ಅಂಬೇಡ್ಕರ್. ಯಾಕೆ? ಅವರಿಗೆ ಮೈಂಡ್ ಇತ್ತು. ಯಾರಿಗೆ? ಅಂಬೇಡ್ಕರ್. ಹೃದಯ ಇತ್ತಲ್ಲ. ಈ ಕಪ್ಪು ನಮ್ಮಲ್ಲಿ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲಲ್ಲ, ಒಬ್ಬರೇ ಒದ್ದಾಡ್ತಿದ್ರಲ್ಲ ಮಹಾತ್ಮ ಫುಲೆ.
ಅದಕ್ಕೆ ನಾನು ಕೂಡ ಸಹಾಯವನ್ನ ಮಾಡಬೇಕು. ಹಾಗಾಗಿ ಮಹಾತ್ಮ ಫುಲೆ ಒಬ್ಬರೇ ಯಾಕೆ ಹೋರಾಡಬೇಕು, ಅವರೊಬ್ಬರೇ ಯಾಕೆ ಕಷ್ಟಪಡಬೇಕು? ಹಲೋ ಮೈ ಡಿಯರ್ ಬಾಯ್, ಲಿಸನ್ ಹಿಯರ್. ಸೊ ಜಾಯಿನ್ ದ ಹ್ಯಾಂಡ್ಸ್, ಹೆಲ್ಪಿಂಗ್ ಹ್ಯಾಂಡ್ಸ್ ಟು ದ ಮಹಾತ್ಮ ಫುಲೆ. Okay, so in this way, who influenced on Dr. B.R. Ambedkar life? Who influenced? Whose life influenced? Mahatma Phule. Mahatma Phule ಅವರ ಜೀವನ ಯಾರ ಮೇಲೆ ಪ್ರಭಾವ ಬೀರ್ತು? ಅಂಬೇಡ್ಕರ್ ಮೇಲೆ ಪ್ರಭಾವ ಬೀರ್ತು. ಅವಾಗ ನೋಡಿ, ಪ್ರಭಾವ ಬೀರಿದೆ, ಅವರ ಜೀವನ ಬದಲಾಯಿತು. ಹಲೋ, ಟರ್ನಿಂಗ್ ಪಾಯಿಂಟ್. ಸಿ, ಅಲ್ಲಿಂದ ಅವ್ರ ಜೀವನ ಏನಾಯ್ತು? ವೈ ಯುವರ್ ಲೈಫ್ ಈಸ್ ನಾಟ್ ಟರ್ನಿಂಗ್? ನಿಮ್ಮ ಜೀವನ ಯಾಕೆ ಬದಲಾಗಿಲ್ಲ ಅಂದ್ರೆ ನೀವು ಇನ್ಫ್ಲೂಯೆನ್ಸೇ ಆಗಿಲ್ಲ ಅಂತ. ಯಾರಾದ್ರೂ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆ ಆಗಿದ್ರೆ ಇದಕ್ಕೆ ಕಾರಣ ಏನಾಗಿರ್ಬೇಕು? ಇನ್ಫ್ಲೂಯೆನ್ಸ್, ಪ್ರಭಾವ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಎ ಪವರ್ಫುಲ್ ವರ್ಡ್, ಇನ್ಫ್ಲೂಯೆನ್ಸ್. ಯಾಕೆ ಇವರು ಇನ್ನೂ ಹಿಂಗೆ ಇದ್ದಾರೆ ಅಂದ್ರೆ ಅವರು ಯಾರನ್ನು ನೋಡಿಲ್ಲ, ಯಾರ ಜೀವನ ಚರಿತ್ರೆಯನ್ನು ಓದಿಲ್ಲ, ಪ್ರಭಾವ ಬೀರಿಲ್ಲ. ಹಂಗಾಗಿ ನಾವು ಹಿಂಗೆ ಇದೀವಿ. ಹಿಂಗೆ ಇರ್ಬೇಕಾ? ನಾವು ಚೇಂಜ್ ಆಗ್ಬೇಕಾದ್ರೆ ಏನಾಗಬೇಕು? ಇನ್ನೊಬ್ಬರ ಜೀವನ ಚರಿತ್ರೆಯನ್ನ we can read, we can see the life of other great peoples. Then only we can change. We influence on me, on us. Is it? In the same way, Dr. Baba Saheb Ambedkar influenced by Mahatma Phule. See, you see what is going on there. The votary of a classless society and women's uplift, the need as well as the feasibility of a reform impressed itself on Baba Saheb's mind. What I told you, mind. Mind ಬಂದಂತೆ ನಾನು ಕೂಡ Mahatma Phule ತರ I am also in the same way how the Mahatma Phule is a social reformer, in the same way we can also work. ನಾನು ಕೂಡ ಆ ರೀತಿ ವರ್ಕ್ ಅನ್ನ ಮಾಡಬೇಕು ಅಂತ ಮನಸ್ಸಾಯಿತು. ಅವಾಗ ನೋಡಿ, ಮನಸ್ಸಾದ್ಮೇಲೆ ಏನಾಗುತ್ತೆ ಕೇಳಿ, ವೆರಿ ಇಂಪಾರ್ಟೆಂಟ್. ನೋಡಿ ಇದು ಬರ್ಕೋಬೇಕು. ಆಲ್ ಇಸ್ ಟೈಮ್. ರೈಟ್ ಡೌನ್. ಆಲ್ ಇಸ್ ಟೈಮ್ and challenge. All is time and challenge. Devote. Say the devote. Is it? ಏನು ಗೊತ್ತಾ ಹೆಂಗಂದ್ರೆ, ಯಾವಾಗ ಮನಸ್ಸು ಮಾಡಿದೋ ಇವರಿಗೆಲ್ಲ ಅಂಬೇಡ್ಕರ್ ಅವರ ಪ್ರತಿ ನಿಮಿಷ ಮತ್ತು ಜ್ಞಾನ ಧಾರೆ ಎರೆದರು. ನೋಡಿ, ಮೈ ಡಿಯರ್ ಸ್ಟೂಡೆಂಟ್ಸ್, ಲಿಸನ್ ಕೇರ್ಫುಲಿ. ಆಲ್ ಇಸ್ ಟೈಮ್. ನೋಡಿ, ಟೈಮ್ ಅಂಡ್ ಟ್ಯಾಲೆಂಟ್. ಅಂಬೇಡ್ಕರ್ ಅವರು ಅವರ ಪ್ರತಿ ನಿಮಿಷ ಸೆಕೆಂಡ್ ಎಲ್ಲ ಜೀವನವನ್ನ, ಪ್ರತಿ ಸಮಯವನ್ನ ಮಹಿಳೆಯರ ಸಬಲೀಕರಣಕ್ಕಾಗಿನೇ ಧಾರೆ ಎರೆದರು. ನಮಗೆ ಟೈಮ್ ಸಿಕ್ಕರೆ ನಾವೇನ್ ಮಾಡ್ತೀವಿ? ಟೈಮ್ ಸಿಕ್ಕರೆ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಆ ಕಡೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ. ಟೈಮ್ ಸಿಕ್ಕರೆ ಓದ್ತೀವಿ, ಟೈಮ್ ಸಿಕ್ಕರೆ ಸಹಾಯ ಮಾಡ್ತೀವಿ, ಐ ಆಮ್ ನಾಟ್ ಟೈಮ್ ಅಂತೀವಿ. ಆದ್ರೆ ಅಂಬೇಡ್ಕರ್ ಹಂಗಲ್ಲ. ಎಲ್ಲಾ ಸಮಯವನ್ನ ಯಾರಿಗೆ ಧಾರೆ ಎರೆದ್ರು? ವುಮೆನ್ಸ್ ಅಪ್ಲಿಫ್ಟ್ಮೆಂಟ್. ಎದಕ್ಕೆ? ವುಮೆನ್ಸ್ ಅಪ್ಲಿಫ್ಟ್ಮೆಂಟ್, ಮಹಿಳೆಯರಿಗಾಗಿ. ವುಮೆನ್ಸ್ ಅಪ್ಲಿಫ್ಟ್ಮೆಂಟ್. See, how is a beautiful word. ನಾವೇನ್ ಮಾಡ್ತಿದೀವಿ? What we are doing? Waste of time and talent. We have so much of time and talent to be waste. Unnecessary waste. Is it? Yes, sir.
Is it? Yes, sir. My dear students, from today, your time and talent, devote for study. Devote for study. Then you only success. ಇವತ್ತಿನ ಪ್ರಮಾಣ ಮಾಡಬೇಕು. ನಿಮ್ಮ ಎಲ್ಲ ಸಮಯ, ನಿಮ್ಮ ಎಲ್ಲ ಜ್ಞಾನ ಎದಕ್ಕೆ ದಾರಿ ಎರಿಬೇಕು? ಓದಿಗಾಗಿ, ಜ್ಞಾನಾರ್ಜನೆಗಾಗಿ. We have no time, waste of time. We have no time. Hey, come on, going to. And then I have no time. I say, please go on. ಯಾರು ಕರೀತಾರೆ ಬಾ ಅಂತ, unnecessary waste of time. No, I am so much of work. ಪ್ರತಿ ಕ್ಷಣ ನೀವೇನ್ ಮಾಡಬೇಕು? ಜ್ಞಾನವನ್ನ ಪಡೆಯೋದಕ್ಕಾಗಿನೇ ಮಾಡಿದ್ರೆ then you are success. Okay, my dear students, from this word, it is a powerful influence ಆಯ್ತಾ? ಅಲೋ, ಈಗಲಿಂದನೇ ಇನ್ಫ್ಲೂಯೆನ್ಸ್ ಆಗಬೇಕು. From now, the two word influence on you, which is two word? Time and talent. ನಿಮಗೆ ಈಗ ಈ ತರಗತಿಯಲ್ಲಿ ಪ್ರಭಾವ ಬೀರಿದ ಎರಡು ಪದಗಳು ಯಾವುವು? Devote ಏನು? ಅರ್ಪಿಸು. ಅರ್ಪಿಸ್ಬಿಟ್ಟಿದ್ದೀನಿ ಅಂತ ನೋಡಿ. ಏನ್ ಅರ್ಪಿಸಿದ್ದು? ಸಮಯ ಮತ್ತು ಜ್ಞಾನ. Are you understand? Yes, sir. So ಯಾರು ಇದನ್ನ ಮಾಡ್ತಾರೋ ಅವರು ಹಿಡಿದ ಕೆಲಸ ಏನಾಗುತ್ತೆ? Those who have time and talent, devote for good things, you will be successful. Okay, my dear students? Yes, sir. Keep it in your mind and keep it up. Thank you.